ಈ ಮಾಸಿಕ ಕಾರ್ಯಕ್ರಮದ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಮರ್ಥ ಶಿವಾನಂದರಾಜರ ಪ್ರಾರಂಭ ಈ ಕೇಂದ್ರೀಯ ಆಶ್ರಮದಂತಹ ಎಲ್ಲ ಪೂಜೆಗೂ ಮಾಸಿಕ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪುಣ್ಯಾತ್ಮಂತರ ಮತ್ತು ಸಲ್ಲಿಸಿತು. ಸರ್ ಹೇಳಿದ ಮೊದಲಿಗೆ ಒಂದು ಮಾತು ಹೇಳಿದ್ದಾರೆ, ಗುರುವಿನ ಸಾನ್ನಿಧ್ಯ ಅದು ಹೆಚ್ಚು ಪರಿಣಾಮವನ್ನು ಉಂಟುಮಾಡುತ್ತದೆ. ಯಾವಾಗ ತಪ್ಪೋಬಾರದು, ಬಹಳ ಸತ್ಯವಾದ ಮಾತು. ಅದರ ಪ್ರಭಾವ ಜೀವನದ ಮೇಲೆ ಸಂವಿಧಾನದಿಂದ ಏನು ಮಾಡಲು ಅವಶ್ಯಕತೆ ಇಲ್ಲ. ಗುರುವಿನ ಸಾನ್ನಿಧ್ಯ ಸಾಕು. ಏನು ಇಂಥ ಸಂಸ್ಕಾರ ಬೇಕಾಗಿದೆ, ಅಲ್ಲಿ ಆ ಪ್ರಭಾವ ಸಂಪರ್ಕ ಎಷ್ಟು ಮಹತ್ವದ ಸಾಮಾನ್ಯ ಅನುಭವ ಮಾಡಿ ಲಾಭ ಬರ್ತದೆ. ಕಟ್ಟಿಗೆ ಎಂಬುದು ಕಟ್ಟಿಗೆ ಸಿಗುತ್ತಿಲ್ಲ. ಗುರುವಿನ ಸಂಪರ್ಕಗಳು ಏನು ಲಾಭ ಗೊತ್ತಾಗುವುದಿಲ್ಲ. ಅಲ್ಲೇ ನಮ್ಮ ಅಂತಃಕರಣ ಪರಿಪಕ್ವವಾದ ಗುರು ಸನ್ನಿಧಾನದೊಳಗೆ ಅಲ್ಲಿ ವಿಚಾರಗಳನ್ನ ಮೇಲೆ ಮೇಲಕ್ಕೆ ಹೋಗಿ ಅಂತಃಕರಣ ಪರಿಸ್ಥಿತಿ ಮತ್ತು ಜಡ ಬಗ್ಗೆ ಅಂತ ಪ್ರಭಾವದಾಗಿದ್ದು ಅಂತಃಕರಣ ಬರೀನ ಅದಕ್ಕೆ ಯಾವಾಗಲೂ ಸಂಪರ್ಕ ತಪ್ಪಿಸ್ಬೇಕಾಗ್ತದೆ. ಗುರು ಸನ್ನಿಧಾನ ಲಾಭ ತಗೋಬೇಕು. ಅದ್ರಾಗ ಹೋಗಿ ನಮ್ದು ಪ್ರಾಣವಾಯು ಅದ್ರಾಗ ಗುರುವಿನ ಸಂಪರ್ಕದೊಳಗೆ ಸುಧಾ ಕಲೆ ಅಂತ ಮಹಾತ್ಮರ ದಯಾಮಯ ದೃಷ್ಟಿ ಅಲ್ಲಿ ಇದಿರ್ತೈತಿ. ಓತಪ್ರೋತವಾಗಿ ಎದ್ದಿರ್ತೈತಿ ದೃಷ್ಟಿ ದಯಾ ಜೀವಿಗಳ ಮೇಲೆ ಇದು ಕಲ್ಯಾಣ ಇರ್ತೈತಿ. ಯಾವ ಅಜ್ಞೆ ಇಲ್ಲ ಬರ್ತೈತೆ ಹೇಳಕ್ ಬರುದಿಲ್ಲ. ಮಹಾತ್ಮ ಅದಕ್ಕೆ ಬೆನ್ನು ಹತ್ತಬೇಕು ಅಂತ ಅಂತ ವಿಚಾರಗಳನ್ನು ಯಾವ ಟೈಮ್ನಾಗ ಏನೇನು ಬರ್ತಾವ ಇಲ್ಲ ಅಂದ್ರೆ ಅವರು ಆ ಜೀವಿಗಳ ಪುಣ್ಯ ಇದ್ರೆ ಬರ್ತಾವು. ಇಲ್ಲಾಂದ್ರೆ ಸುಮ್ಮನೆ ಹೇಳೋದೇ ಇಲ್ಲ. ಸುಮ್ಮನೆ ಜನದಿನ ಹಾಕೊಳಕ್ಕೆ ಮಾತಾಡ್ತಿದ್ದೆ. ರಾಮನವಮಿ ಕಾರ್ಯಕ್ರಮದಲ್ಲಿ ಒಟ್ಟ ಮಾತೈತಿ ಇದೆ. ಒಮ್ಮೆ ಬಂತಂದ್ರೆ ಲೈವ್ ಬಂತಂದ್ರೆ ಅದು ಹೇಳಕ್ ಬರೋಲ್ಲ. ಅದಕ್ಕೆ ಬೆನ್ನು ಹತ್ತಬೇಕು ಅಂತ ಅವ್ರು ಇರ್ಲಿ ಮಾತಾಡಲಿಲ್ಲ ಅಂದ್ರೂ ಅದು ಪ್ರಭಾವ ಜೀವಿಗಳ ಮ್ಯಾಗ ಅಂತ ಒಂದು ಪ್ರಭಾವ. ಅಲ್ಲಿ ಅಂತ ಸಾಮರ್ಥ್ಯ ಇರ್ತದೆ. ಗುರುವಿನ ಸ್ಥಾಯಿಯಲ್ಲಿ ನೆಲೆಸಿರ್ತಾನೆ ಅಂತ ವಾತಾವರಣ ಸಹಿತ ಅಲ್ಲಿ ಶಾಂತ ವಾತಾವರಣ, ಶಾಂತಿ ಕೇಂದ್ರಗಳೆಲ್ಲ ಪ್ರಸಾರ ಇರ್ತವೆ. ಯಾವ ಸಮಾಧಾನ ಶಾಂತಿ ಹೊಂದಿರ್ತಾರೆ ಅಂತ ಮಹಾತ್ಮರ ಎಲ್ಲಿ ವಾಸ ಇರ್ತಾರೆ ಎಲ್ಲ ಶಾಂತಿ ಇರ್ತದೆ ವಾತಾವರಣ. ಅಲ್ಲಿ ರಾಕ್ಷಸಿ ಪಿಶಾಚಿಗಳು ತಮ್ಮ ವೈರತ್ವವನ್ನು ಮಾಡ್ತಾರೆ. ಯಾವ ವೈರತ್ವ ಭಾವದಿಂದ ನೋಡ್ಬೋದು ಅಲ್ಲಿ ಮರೆತು ಬಿಡ್ತಾರೆ. ಅಲ್ಲಿ ನಾವು ಎದಕ್ಕೆ ಬಂದೀವಿ ಭಾವ ಇಚ್ಛಾ ಸಹಿತ ಆಗುವುದಿಲ್ಲ. ಅದಕ್ಕೆ ಹೆಚ್ಚು ಅಂತ ಸಂಪರ್ಕವಾಗಿದ್ದಾಗ ಮಾತ್ರ ಅವನ್ನೆಲ್ಲ ನಮ್ಮ ಆಶೆಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ. ಇದ್ದಾಗ ಏನು ಸಮಾಧಾನ ಇರ್ಬೇಕು. ಎಲ್ಲ ಬಿಟ್ಟು ಬಂದು ತಾನೇ ಕುಂತಿರ ತಾನು ಹೇಳಿದ್ರಿಲ್ಲ ರಾಮ ಹೇಳಿದ್ರು. ಈ ಸಂಪರ್ಕ ಬಿಟ್ಟು ಹೋದ್ರೆ ಅಲ್ಲಿ ಹೆಂಗಿರ್ತೈತಿ, ಇಲ್ಲಿ ಹೆಂಗಿರ್ತೈತಿ. ಇಲ್ಲಿ ಬಂದಾಗ ಕಲ್ಯಾಣ ಆಗೈತಿ. ಎಲ್ಲ ತರದ ಸಮಸ್ಯೆಗಳು ಶಾರೀರಿಕ ಪಿಶಾಚಿ ಇವೆಲ್ಲ ತನ್ನಿಂದಾನೆ ಬಾಧೆ ತನ್ನಿಂದಾನೆ ಕಡಿಮೆ ಹೋಗುದು. ಇಲ್ಲಿ ಯಾವ ನಿಂದನೆ ಇಲ್ಲ. ದುಷ್ಟ ಶಕ್ತಿಗಳು ಇಲ್ಲಿ ಇದು ಮಾಡಕ್ ಅವಕಾಶ ಇಲ್ಲ. ಇಲ್ಲಿ ಏಪ್ಪ ನಾವು ಅಲ್ಲಿ ಬರಕ್ಕಾಗುದಿಲ್ಲ, ಕುಂತಿರ್ತೇವೆ, ಬರುದಿಲ್ಲ. ಎಷ್ಟೋ ಮನುಷ್ಯಗೆ ನಿಮ್ಗೆ ನೆಮ್ಮದಿ ಇರ್ತೈತಿ, ಇದು ಜಡ್ ಸೈಡ್ ಬಿಟ್ಟು ಹೋಗ್ತಾವು. ದೊಡ್ಡ ಲಾಭದ ಇದರಷ್ಟು ಲಾಭ ಮತ್ತೆ ಅದರೊಳಗೂ ಆಗುದಿಲ್ಲ. ಗುರುವಿನ ಸಂಪರ್ಕದೊಳಗೆ ಆಗುವಂತಹ ಸರ್ ಹೇಳಿದ ಬಹಳ ಸತ್ಯವಾಗುತ್ತದೆ. ಸಾಮಾನ್ಯ ಜನರಿಗೆ ಗೊತ್ತಾಗುವುದು. ಅದಕ್ಕೆ ಅವ್ರ ಸಂಪರ್ಕಗಳು ನಾವು ತಿಳಿದೇ ಸಂಪರ್ಕ ಬಿಡಬೇಡ. ಅದ್ರ ಪರಿಣಾಮ ನಿಮ್ಗೆ ಆಗೇತಿ ಇರ್ತೈತಿ. ಮುಂದೆ ಗೊತ್ತಾಗೈತಿ. ನಿಮಗೆ ಈಗ ಗೊತ್ತಾಗೋದಿಲ್ಲ. ನಿಮ್ಗೆ ಪಾಸಿಟಿವ್ ಇರ್ತೈತಿ. ಈಗ ಗೊತ್ತಾಗೋದಿಲ್ಲ. ಮುಂದೆ ಗೊತ್ತಾಗೈತಿ. ಸರಿ ಮಾತಾಡ ಎಷ್ಟೊಂದು ಅಲ್ಲಿ ವಾತಾವರಣ ಇದು ಅದು ಆ ಜೀವಿನ ಇದನ್ನ ಬದಲಾವಣೆ ಮಾಡ್ತೈತೆ. ಪೂರ್ಣ ಬದಲಾವಣೆ ಮಾಡ್ತೈತೆ. ನಾವು ಮತ್ತೆ ಜಡಬುದ್ಧಿ ಜಡದಾಗ ತೊಡಗಿದ ಅದ್ರ ಸೆಳವು ಅದು ತನ್ನ ಅದ್ರ ಪ್ರಭಾವನೂ ಐತಿ. ಇದಕ್ಕಿಂತ ಹೆಚ್ಚು ಪ್ರಭಾವ ಅದ. ಏನು ಅದ್ರ ಸೆಳವು ಶೀತ ಮ್ಯಾಗ ತರಲಿಕ್ಕೆ ಅದು ಏನೋ ಅಂತಾರಲ್ಲ
ಆಕಳ ಸಹಿತ ಎಮ್ಮಿ ಕೂಡ ಆಡಿ ಅದು ತಾನು ಚಾಲ ಅದ್ರಾಗ ಎಮ್ಮೆ ಹಂಗೆ ಮಾಡಾಕೈತಿ ಅಂತ ಹೌದು ಹಂಗಾಕೈತಿ ದುಷ್ಟರ ಸಂಘ ಮಾಡೋದು ಅದಕ್ಕೆ ಸಜ್ಜನರ ಸಂಘ ಸಾವು ಸಜ್ಜನರ ಸಂಘ ಮಾಡಿ ನೋಡ ಸಿಗ್ಬೇಕಲ್ಲ ನಿಮ್ಗೆ ಅಂತವ್ರು ಸಿಗ್ಬೇಕಲ್ಲ ಸಾವು ಸಜ್ಜನರ ಅಂದ್ರೆ ನಾವು ಏನ್ ತಿಳ್ಕೊಂಡಿವಿ ಸೋರ್ ಹಾಕೊಂಡು ಅಡ್ಡಾಡೋಲ್ಲ ಸಾವು ಸಜ್ಜನ ಸಿಗ್ಬೇಕು ಶಾಸ್ತ್ರ ಹೇಳೋಲ್ಲ ಸಂಬಂಧಿಸಿದ ಸಾಧು ಸಜ್ಜನ ತಿಳ್ತೀವಿ ಶಾಸ್ತ್ರ ಹೇಳೋಲ್ಲ ಕೊಟ್ರೆ ಯಾರು ಸಾಮಾನ್ಯ ಸಂಘಕ್ಕೆ ಭಾಳ ಕೊಟ್ಟಿರ್ತಾರೆ ಎಲ್ಲಿ ಸಜ್ಜನ ಸಿಗ್ಬೇಕು ಸಾಧು ಸಜ್ಜನ ಎಲ್ಲೋ ತ್ರೈಲೋಕ್ಯ ದುರ್ಲಭ ಯಾವ ತನ್ನ ಕಲ್ಯಾಣ ಮಾಡ್ಕೊಳ್ತಾನ ಅಂಥವ್ರನ್ನ ಜೀವಿತ ಕಲ್ಯಾಣ ಮೋಸ ಮಾಡ್ತಾನೆ ನೋಡಿ ಕೆಲವರು ಮಾತನಾಡಿ ಕೆಲವರು ಮುಟ್ಟಿ ಕೆಲವರು ಎಷ್ಟು ನಮಗೆ ಕಲ್ಯಾಣ ಅಲ್ಲಿ ಅಕಲ್ಯಾಣ ಅನ್ನೋದು ಇಲ್ಲೇ ಇಲ್ಲ ಅಲ್ಲಿ ಬೇಕಾದಂತ ಒಂದು ಕಲ್ಯಾಣ ಯಾರು ಅವ್ರಿಗೆ ದ್ವೇಷ ಮಾಡಿದವ್ರು ಸಿಂತ ಅವ್ರಿಗೆ ಹೆಚ್ಚಿನ ಕಲ್ಯಾಣ ಯಾರು ವಿರೋಧ ಮಾಡಿದವ್ರು ಅದು ಮತ್ತೆ ಅವ್ರು ಒಳ್ಳೆಯದನ್ನು ಮಾಡಿ ಬಯಸಿದ್ರು ಅಲ್ಲಿ ನೋಡ್ತೀರಿ ಇಲ್ಲಿ ಆಗೋದು ನೋಡಿ ನೀವು ಅದನ್ನ ಅನುಕರಣೆ ಯಾಕೆ ಮಾಡಬಾರ್ದು ಅದನ್ನ ಅನುಕರಣೆ ಮಾಡೋ ಸಂಬಂಧ ಅದರ ಸಂಪರ್ಕ ನಾವು ಮಾಡೋದು ಗುರುವಿನ ಆಂತರಿಕ ಸ್ಥಿತಿಗತಿಗಳು ಹೆಂಗಿಲ್ಲ ನಾವು ಅದನ್ನ ಅನುಕರಣೆ ಮಾಡಬೇಕು ಪಾಲನೆ ಮಾಡಬೇಕು ಅಂದಾಗ ಲಾಭ ಬರೀ ಶರೀರ ಸ್ವಲ್ಪ ಆಗಿದ್ದು ಮನಸ್ಸೆಲ್ಲ ಬಾಳೆ ಕಡೆ ಇರ್ತಂದ್ರೆ ಶರೀರ ಬಿಟ್ಕೊಂತೀವಿ ಅಲ್ಲಿ ಬಾಳೆ ದೇಶದ ಏನಾಗ್ತೀವಿ ಏನು ಅದರ ಕಡೆ ಅಂತ ಸಂಪರ್ಕ ಉಪಯೋಗ ಮನಸ್ಸ ಗುರುವಿನ ಸಂಪರ್ಕ ಇಟ್ಕೊಂಡು ಲಾಭ ಬೇಕಲ್ಲ ನಮ್ಗೆ ಅಂತ ಮನಸ್ಸು ಬೇಕಲ್ಲ ಅಂತ ಮನಸ್ಸು ಬರಬೇಕಾದ್ರೆ ಅದು ಪುಣ್ಯ ಬೇಕು ಮನಸ್ಸು ನಮ್ಗೆ ಇಲ್ಲಿ ಕಲ್ಯಾಣಕ್ಕೆ ತಿನ್ನುವಂತ ಶ್ರದ್ಧೆ ನಂಬಿಕೆ ಬೇಕು ನಂಬಿಕೆ ಇದ್ರೆ ಸಾಕು ಕಲ್ಯಾಣಕ್ಕೆ ಮಹಾತ್ಮರ ಒಂದು ತಪಸ್ಸಿನ ಇದರ ಮೇಲೆ ನಂಬಿಕೆ ಇದ್ರೆ ಸಾಕು ಹೌದಪ್ಪ ನಿಜವಾಗಿದ್ದು ತಪಸ್ಸಿನ ಐತಿದೆ ಅಂತ ನಂಬಿಕೆ ಇದೆಯಲ್ಲ ಕಲ್ಯಾಣ ಎಷ್ಟಂತ ತ್ರಾಸಗಳನ್ನು ಮಹಾತ್ಮರ ಒಂದು ತಪಸ್ಸಿನ ಇದರ ಮೇಲೆ ನೆನಪು ಮಾಡಿದಲ್ಲಿ ನಿನ್ನ ಪರಿಹಾರಕ್ಕೆ ಗೊತ್ತದ ನಿಮ್ಮೆಲ್ಲ ಅವರು ಹೇಳಿದ್ರೆ ನೆನಪೋಗತ್ತಿ ದೊಡ್ಡಪ್ಪ ಹೋಗತ್ತಿ ಅದನ್ನ ಲಾಭ ತಗೋತಾರೆ ಅದು ನೆನಪು ಮಾಡಿದ್ರೆ ಸಾಕು ಮಹಾತ್ಮರ ಒಂದು ಎಷ್ಟೋ ಪರಿಹಾರ ಅದನ್ನ ನಾವು ದಿನನಿತ್ಯ ಕೇಳುವುದರಿಂದ ನಮಗೂ ಅದೇ ನಾವು ಮಾಡಿ ಉಳ್ಕೊಳಕ್ ನಾವು ಮತ್ ಬಿಟ್ಟೇವ್ರ ಮತ್ತದನ್ನ ಅವ್ರ ಮೇಲೆ ಅನುಭವಗಳ ಮುಖಾಂತರ ನಾವು ನೆನಪು ಮಾಡ್ಕೊಂತ ಇದ್ರೆ ಅದೇ ನಾವು ಕಲ್ಯಾಣ ಸ್ವರೂಪನ ಮಂಗಲ ಸ್ವರೂಪನ ಆನಂದ ಸ್ವರೂಪನ ನಾವು ಮಾಡಿ ಉಳ್ಕೊಳ್ಬೇಕು ಅದೇ ಅಭ್ಯಾಸ ಎಡೆ ಬಿಡದೆ ನಮ್ಮ ಬಗ್ಗೆ ಆ ಸಚ್ಚಿದಾನಂದ ಸ್ವರೂಪದ ಬಗ್ಗೆ ಅದರ ಬಗ್ಗೆನೇ ನೆನಪು ಮಾಡ್ಕೊಂತ ಇರ್ಬೇಕು ಹಂಗಿದ್ರೆ ನೆನಪು ಕೈ ಬಿಡುವುದು ನಾವು ಅಲ್ಲೊತ್ತು ಏನೇನೋರಲ್ಲ ಇವೆಲ್ಲ ಜೋರಿಡುವಂಥವು ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಇವೆಲ್ಲ ನಾವು ಅಲ್ಲೊತ್ತು ನಮಗೆ ಅರಿವಿಸ್ಕೊಳ್ತೇವೆ ನಮ್ಗೆ ಹೆಂಗೆ ಮಾಡಿದ್ರು ಅವುಗಳ ವ್ಯವಹಾರ ನಮ್ಗೆ ಅದರಿಂದ ನಾವು ಬೇರೆ ಅಲಿಗ್ತಾ ಇದ್ದೇವೆ ಬೇರೆ ಇದು ಆತ್ಮ ಇದರಿಂದ ಅದರ ಸನ್ನಿಧಾನದಿಂದ ಇವೆಲ್ಲ ವ್ಯವಹಾರ ಮಾಡ್ತೇವೆ ಅದನ್ನು ಮತ್ತೆ ಈ ಮೂಲ ವಸ್ತುವನ್ನು ಮತ್ತೆ ಅದರ ಆಧಾರ ಮೇಲೆ ತೋರುವಂತಹ ಇವನ್ನೆಲ್ಲ ನಾನು ನನ್ನದು ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತೇವೆ ಅದಕ್ಕೆ ಇವನ್ನೆಲ್ಲ ತಪ್ಪಿಸುವ ಸಂಬಂಧಗಳು ಆತ್ಮ ಸಂಬಂಧಗಳನ್ನೆಲ್ಲ ತಪ್ಪಿಸ್ಕೊಂಡು ಆತ್ಮಭಾವದೊಳಗೆ ನೆಲೆಯಾಗಿ ಇರುವಂತ ಪ್ರಯತ್ನ ಗುರು ಸಂಗೀತದಿಂದ ಆತ್ಮಭಾವ ತಪ್ಪಿದ್ರೆ ಮನಸ್ಸು ಮಲಿನ ನಮ್ಮ ಭಾವ ಕಳ್ಕೊಳ್ಳಿ ಅಂದ್ರೆ ಆತ್ಮಭಾವ ಅಂತಂದ್ರೆ ಮನಸ್ಸು ಮಲಿನ ಅದಕ್ಕೆ ಆತ್ಮಭಾವದೊಳಗೆ ಗಟ್ಟಿಗೊಳಿಸುವ ಪ್ರಯತ್ನ ಸಾಧನೆ ಇದ ಶ್ರವಣ ಮನನ ನಿಧಿದ್ದಾರೆ ಯಾವಾಗಲೂ ಅನ್ನ ಆವಾಗ ಕಲ್ಪನೆಗಳ ಬರ್ದಂಗೆ ಯಾವಾಗ ಕಲ್ಪನಾ ರಹಿತ ಉಳ್ಕೊಳ್ಬೇಕು ಅದೇ ಅಭ್ಯಾಸದ ನಡೆಯಬೇಕು ಅದು ಬೇರೆ ಹೇಳ್ತಾನೆ ಇಲ್ಲ ಕಲ್ಪನಾ ರಹಿತ ಸ್ಥಿತಿನ ಅದನ್ನ ನೆನಪಿಗೆ ಸಾಧನೆ ಅದೇ ನೆನಪಿನಾಗಿರ್ಬೇಕು ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಶಾಶ್ವತವಾದಂತಹ ಮುಕ್ತಿ ಸುಖವನ್ನು ಹೊಂದಲಿಕ್ಕೆ ಅದೇ ಸಾಧನೆ ಬೇರೆ ಸಾಧನೆ ಇರಲಿಲ್ಲ ಬ್ರಹ್ಮಸೂತ್ರ ಅಂದ್ರೆ ಅದಕ್ಕೆ ಅಂತಾರೆ ಸಂಧ್ಯಾಸೂತ್ರ ಬ್ರಹ್ಮಸೂತ್ರ ಶಿವಸೂತ್ರ ಅದೇ ಪುಸ್ತಕದ ಹುಡುಗಿ ಸಿಗುವುದಿಲ್ಲ ನಮ್ಮೊಳಗೆ ಐತಿ ಎರಡು ಕಲ್ಪನೆಗಳ ಮಧ್ಯಸ್ಥಿತಿ ಒಳಗೆ ಅದನ್ನ ಅನುಸಂಧಾನ ಮಾಡುವಂತ ಪ್ರಯತ್ನ ಮಾಡೋದು ನಮ್ಮಲ್ಲಿ ಕಲ್ಪನೆಗಳಿಂದ ಅದು ಮಜೆ ಐತಿ ಇದ್ದಂಗೆ ಐತಿ ಕಲ್ಪನಾ ಸಸಿದ ಕೂಡಲೇ ಅದು ಅನುಭವ ಕೊಡ್ತೀವಿ
ಕಲ್ಪನೆಗಳಿಂದ ಆವರಣ ಹೊಂದಿದಂತ ಇರು ಆನಂದ ಏನದ ಕಲ್ಪನೆಗಳ ಒಂದು ಕಲ್ಪನಾ ಅಡಿಗೆ ಇನ್ನೊಂದು ಕಲ್ಪನಾ ಉದಯ ಇಲ್ಲ. ಆ ಮಧ್ಯಂತರ ಸ್ಥಿತಿಯೊಳಗೆ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ಅನುಭವ ಎಲ್ಲ ಮಹಾತ್ಮರು ಅದನ್ನೇ ಹೇಳ. ಶಂಕರಾಚಾರ್ಯ ಸ್ಪಷ್ಟ ಅದನ್ನೇ ಹೇಳಬೇಕು. ಅದನ್ನ ಬಿಟ್ಟು ಬೇರೆ ಇಲ್ಲೇ ಇಲ್ಲ ಹೇಳ್ತಾರೆ. ಅದಕ್ಕೇನ ವೈಶ್ಯ ನಿರ್ಬಂಧ ಇಲ್ಲ, ಜಾತಿ ನಿರ್ಬಂಧ ಇಲ್ಲ, ಹೆಣ್ಣು ಗಂಡು ಭೇದ ಇಲ್ಲ. ಎಲ್ಲರಿಗೂ ಅದನ್ನ ಮಾಡಿ ಕಲ್ಪನಾ ರೀತಿ ಅನುಸಂಧಾನದೊಳಗೆ ಅದರೊಳಗೆ ಇರ್ಲಿಕ್ಕೆ ಬರ್ತದೆ. ಅಂದಾಗ ನಮಗೆ ಅದರಿಂದ ಬಿಡುಗಡೆ, ದುಃಖದಿಂದ ಬಿಡುಗಡೆ, ನಮ್ಮ ಇರುವಿನ ಅನುಭವ ನಮಗೆ ಆ ಸ್ಥಿತಿ ನಮ್ಗೆ ಅಭ್ಯಾಸ, ನಿರಂತರ ಅಭ್ಯಾಸ ಮಾಡಿದಾಗ ಕಲ್ಪನಾ ರಹಿತ ಆಗಿರ್ಲಿಕ್ಕೆ ಸಾಧ್ಯ. ಪ್ರಯತ್ನಪೂರ್ವಕ ಅಭ್ಯಾಸ ಮಾಡಬೇಕು. ಧ್ಯಾನ ಕೂತಾಗ ಮಾಡುವಂತ ಕೆಲಸ ಕಲ್ಪನಾ ರಹಿತ ಆಗಿ ನೋಡ್ಕೊಳ್ಳುವಂತ ಕೆಲಸ. ಯಾವುದು ಕಲ್ಪನಾ ಇಲ್ಲ ಏನಿಲ್ಲ, ಏನಿರ್ತೈತಿ ಆನಂದನ ಇರ್ತೈತಿ. ಕಲ್ಪನಾ ರಹಿತ ಸ್ಥಿತಿನ ಆನಂದ. ಕಲ್ಪಿಸ್ಕೊಂಡೆ ಅಂದ್ರೆ ಆನಂದ ಕಳ್ಕೊತ. ಅದಕ್ಕೆ ಯಾವುದೇ ತರ ಕಲ್ಪನೆಗೆ ಅವಕಾಶ ಕೊಡೋದು, ಯಾವಾಗಲೂ ಎಚ್ಚರಗೊಳ್ಳುವುದು ಅಂದ್ರೆ ಸ್ವಲ್ಪ ಜಾಗೃತಿಯನ್ನು ನಾವು ಹೊಂದಬೇಕು. ಇದಾಗ ಮತ್ತೊಂದು ಏನೂ ಇಲ್ಲ. ನಾವು ಧ್ಯಾನ ಕೂತಾಗ ಬರುವಂತ ಕೆಲಸ ಅದು ಯಾವುದೇ ತರದ ಕಲ್ಪನೆಗೆ ಅವಕಾಶ ಕೊಡೋದಿಲ್ಲ. ಯಾವ ಕಲ್ಪನೆಗಳು ವಿಚಾರಗಳೆಲ್ಲ ಬಂದಾಗ ನಿಧಿ ಹತ್ತಬಾರ್ದು. ಯಾವ ಕಲ್ಪನೆ ನಿಧಿ ಬಾಕಿರ್ಬೋದು, ನಿಧಿಸ್ಕೊಂಡು ಅದು ಬರಬಾರ್ದು. ನಿಧಿ ಬರದಂಗೆ ಕಲ್ಪನೆಗಳನ್ನ ನಿರೀಕ್ಷಣೆ ಮಾಡ್ಕೋತ ಕೂತ ಕಲ್ಪನೆ ಎಲ್ಲ ಅಡಿಗೆ ಬಿಡ್ತಾವ. ಆ ಅಭ್ಯಾಸ ಸತತ ನಾವು ಮಾಡಬೇಕಾಗಿದೆ. ನಾವು ಒಳಗೆ ವಾಸನಾದಿಗಳ ನಾಶ ಆಗೋ ಮಟ್ಟ ಕಲ್ಪನಾ ರಹಿತ ಆಗಿರ್ಬೋದು. ಒಳಗೆ ಹೋಗುವ ವಾಸನೆಗಳು, ಅವರ ಇಚ್ಛೆಗಳು, ಅವನ ವಿಚಾರದಿಂದ ಹೊಡೆದಾಕುವಂತ ಪ್ರಯತ್ನ ಮೊದಲು ಮಾಡಬೇಕು. ಮಹಾತ್ಮ ಯಾವ ರೀತಿ ಅವನು ಹೊಡೆದಾಕಿದ್ರು, ಯಾವ ವಾಸನೆಗಳನ್ನು ಹೆಂಗೆ ಎಲ್ಲ ಯುಕ್ತಿಗಳಿಂದ ಅವನು ಹೊಡೆದಾಕಿದ್ರು, ಅವನ್ನೆಲ್ಲ ನಾವು ಮನಸ್ಸು ಮಾಡಬೇಕು. ಅವ್ರಿರುವಂತ ವಿಚಾರಗಳನ್ನು, ಆಯಾ ಪ್ರಸಂಗಗಳನ್ನ ನೆನಪು ಮಾಡ್ಕೊಂಡು ಹೆಂಗ ಅವುಗಳನ್ನು ಹೊಡೆದಾಕಿದ್ರು ಅವನ್ನೆಲ್ಲ ನಾವಂತ ಪ್ರಸಂಗಗಳ ವಿಚಾರದಿಂದ ಅವನ್ನೆಲ್ಲ ಹೊಡೆದಾಕೋ ಪ್ರಯತ್ನ ನಾವು ಮಾಡಬೇಕು. ಇದು ಮೇಲೆ ಮೇಲೆ ಅವ್ರ ಸಂಪರ್ಕದಾಗ ಇದ್ದಾಗ ಪುಸ್ತಕದಾಗ ಸಿಗುದಿಲ್ಲ ನಮಗಿದೆ. ಪುಸ್ತಕದ ವಿದ್ಯಾನ ಅಲ್ಲದಿದ್ರಪ್ಪ ಅವರು. ಅದಕ್ಕೆ ಮಸ್ತಕದ ವಿದ್ಯಾ ಯಾರ ಸ್ಥಿತಿ ಪಡೆದಿರ್ತಾರೆ ಅವ್ರ ಸಂಪರ್ಕ. ನೀನ್ ಯಾವ ಪುಸ್ತಕ ಓದುವುದು ಅವಶ್ಯಕತೆ ಇಲ್ಲ. ಜೀವಂತ ಮಹಾತ್ಮರಿದ್ದಾಗ ಅಲ್ಲಿ ಕೇಳೋದು, ಶ್ರವಣ ಮಾಡೋದು, ಏನೋ ನಮ್ಮ ಸಂಶಯ ಬಂದು ನಿವಾರಣೆ ಮಾಡ್ಬೋದು. ಈಗ ಯಾರಿಗೆ ಏನಾದ್ರು ಸಂಶಯ ಬಂದು ಈಗ ನಿವಾರಣೆ ಮಾಡ್ಬೋದು. ನಾಳೆ ಯಾರು ಇರುವುದಿಲ್ಲ. ಆ ಹೆಣ ಹೋಗುತ್ತೆ ಬೆಟ್ಟಿಗೆ ನೋಡ್ಕೊಂಡಿಲ್ಲ, ಬೆಟ್ಟಿಗೆ ಹೇಳುವುದಿಲ್ಲ. ಅಮಾಸಿಗೆ ನೀವು ನೋಡ್ಕೊಳಕ್ ಹೋಗಿರಲ್ಲ, ನೀವು ಬಂದ ಸಂಶಯಗಳನ್ನು ನಿವಾರಣೆ ಮಾಡೋದು ಹೇಳಿದ್ರು. ಶಿವಾನಂದ ಬೆಟ್ಟಿಗೆ ಹೋಗಿ ನೋಡ್ಕೊಂಡು ಹೇಳಿದ್ರು, ಆತ್ಮಾನಂದ ಅಪ್ಪ ಹೇಳಿದ್ರು, ನಿರಂಜನ ಅಪ್ಪ ಹೇಳಿದ್ರು, ಬೆಟ್ಟಿಗೆ ಹೋಗಿ ನೋಡ್ಕೊಂಡು ಯಾಕೆ ಹೇಳಿದ್ರು. ಅಲ್ಲಿ ಹೊರ ನಡ್ಕೊಂಡು ನಾವು ಎಲ್ಲೋ ಇದು ಸಮಸ್ಯೆ ಬಗ್ಗೆ ಇರ್ತಿದ್ದಿಲ್ಲ. ಮಹಾತ್ಮ ಜೀವಂತಿದ್ದಾಗ ಯಾರು ಶರೀರ ಬರಲಿಲ್ಲ. ಶರೀರ ಬಿಟ್ಟು ಬ್ಯಾಗ ಬೆಟ್ಟಿಗೆ ಹೋಗಿ ಅದನ್ನು ಇನ್ನೇನು ಮಾಡ್ಕೊಂಡು ಜೀವಂತಿದ್ದಾಗ ಏನಾದ್ರು ಆ ಕೇಳಿ ಸಮಸ್ಯೆಗಳು ನಿವಾರಣೆ ಮಾಡ್ತಾರೆ. ಶರೀರ ಹೋದ್ಮೇಲೆ ಜಡ ಅದು ಅಲ್ಲಿ ಚೈತನ್ಯ ಇಲ್ಲ. ಚೈತನ್ಯ ಜಾಗೃತಿ ಇರ್ತೈತಿ, ಲಾಭ ತಗೋಬೇಕು. ಅವಾಗ ನಾವು ಸನಿಗೆ ಬರಲಿಲ್ಲ, ಭೇಟಿ ಆಗಲಿಲ್ಲ. ಹೋಗಿ ಇಲ್ಲಿ ನಾವು ಅದರಿಂದ ಫೋಟೋ ನೋಡ್ಕೊಂತ ಕೂತಿದ್ದೆ, ಭೇಟಿ ಅದು ಜಡಭಾವ ಅದೇ ಆಗೈತಿ. ಏನ್ ನೆನಪು ಮಾಡ್ತೀವಿ ಅದೇ ಇರ್ತೈತಿ. ಇರುವಿನ ನೆನಪು ಮಾಡ್ಬೇಕಂತಂದ್ರೆ ಅವ್ರು ಇದ್ದಾಗ, ಜೀವಂತ ಇದ್ದಾಗ ಎದ್ರ ಕಡೆ ಲಕ್ಷ ಕೊಡತಿದ್ರು ಅವರು? ನಾವು ರೂಪಗಳ ತೆಗೆದ ಅವರು ಇರುವ ಆನಂದಕ್ಕೆ ಲಕ್ಷ. ನಾವು ಅರುಗೇಳಿ ಜಡ ವಸ್ತುಗಳ ಕಡೆ ಲಕ್ಷ ಕೊಟ್ಟರೆ ಜಡಭಾವ ಬಿಡೋದು. ನಾಮರೂಪಗಳೆಲ್ಲ ಜಡ ಅದಲ್ಲ, ಅದನ್ನ ನೆನಪು ಮಾಡಿದ್ರೆ ಜಡ ಆಗೈತಿ. ಅದಕ್ಕೆ ಜಡಭಾವವನ್ನು ಬಿಡು, ಅರಿವಿನ ಭಾವಗಳು ಹುಡುಕು, ಅರುವಲಿನಂತ ನಂಬು. ತಂತಿ ತನಗೆ ಸಂಪನ್ನವಾದ ಅರಿವಿನ ನನ್ನಿಯನ್ನು ನಮ್ಮೆಲ್ಲಿ ಯೋಗಿ ನಿನ್ನ ಮುಂದಿನ ಜಡಭಾವವು ನೀಗು. ಅದಕ್ಕೆ ಎಷ್ಟು ಒತ್ತು ಕೊಟ್ಟು ಹೇಳಿದ್ರಿಲ್ಲ, ಅವ್ನು ಹಿಡ್ಕೊಂಡು ಕುಂದ್ರಬೇಡ, ಗೊತ್ತಿಲ್ಲ ಮಾಡೋ ಲೆಕ್ಕ. ಈ ಪ್ರತ್ಯಕ್ಷ ಅನುಭವಗಳು ಹೇಳಿದ ಮಾತ್ರ ನಂಬೋದಿಲ್ಲ. ಹಾಗಿದ್ರೆ ಅದನ್ನ ಮಾಡ್ಕೊಂತ ಹೋಗ್ರಿ ಅಂತ ಹೇಳ್ತಿದ್ರಿಲ್ಲ ಅವ್ರು. ಅನುಭವಗಳೇ ಯಾರೂ ಹೇಳಿಲ್ಲ. ಆ ನಾಮರೂಪಗಳನ್ನು ಹಿಡ್ಕೊಂಡು ಅನುಸಂಧಾನ ಮಾಡ್ರಿ ಅಂತ ಯಾವ ಮಹಾತ್ಮರು ಹೇಳಿದ. ನಾಮರೂಪಗಳನ್ನು ತೆಗೆದು ಅದಕ್ಕೆ ಆಧಾರವಾಗಿರ್ತಕ್ಕಂಥ ಅರಿವು ಇರುವ ಆನಂದ ಬಿಡಲ್ಲ. ಅದನ್ನು ಮರ್ತು ಬಿಟ್ಟೇವೆ. ಅದನ್ನ ನಾವು ಅದೇವೆ ಅನ್ನೋದನ್ನು ಬಿಟ್ಟು ಬಿಟ್ಟೇವೆ.
ನಮ್ಗೆ ಗಣ್ಯವಾಗಿದ್ದನ್ನು ನಾವು ಅದ್ರಾಗ ಹುಡ್ಕಾಕತ್ತೀವಿ. ನಾಮರೂಪಗಳು ನಮ್ಗೆ ಗಣ್ಯವಾಗಿದಾವು, ನಮ್ಮ ಆಧಾರ ಮೇಲೆ ಉರಿಯವು. ಅವಕ್ಕೆ ಯಾಕೆ ಇಚ್ಛೆ ನಾಮರೂಪಗಳನ್ನ ತೆಗೆದು ಒಗೆಯವನ್ನ? ನಿನ್ನಲ್ಲಿ ಪವರ ನಾಮರೂಪಗಳಲ್ಲಿ ಏನೈತಿ? ಇಷ್ಟು ಬೀಚಿ ಹೇಳಿದ್ರು ನಮ್ಗೆ ಧೈರ್ಯ ಬರಲಿಲ್ಲ. ಅದ ಅಪ್ಪ ಅವರನ್ನು ತಿಳ್ಕೊಂಡ್ಬಿಟ್ಟಿನಿ. ಅದ ನಾಮ ಅಲ್ಲೋ, ಅದು ನಾನು ಅಲ್ಲದಕ್ಕೆ ನಡ್ಕೊಳ್ತೀನಿ. ನನಗೆ ನಾ ಏನದೀನಿ, ನೀನು ಅದರಿ. ನೀ ಏನದಿ, ನಾನು ಅದರಿ. ನೀವು ಆತ್ಮಾನಂದ ಸ್ವರೂಪಿಗಳದಿರಿ, ನಾನು ಅದರಿ. ನೀವು ಶರೀರ ಅಲ್ಲ, ನಾನು ಶರೀರ ಅಲ್ಲ. ನೀವು ಅಲ್ಲದನ್ನ ನಾನು ಅಲ್ಲದನ್ನ ನೋಡಿ ನೀವು ಅಲ್ಲದನ್ನ ನೀವು ಅಂತ ತಿಳ್ಕೊ. ಅದಕ್ಕೆ ದೇಹದ ನಾಮ ರೂಪ ಮೊದಲ ಅಡ್ಡಿ ಆಗ್ಯಾವ. ನಮ್ಮ ಇರುವಿನ ಅನುಭವ ಮಾಡ್ಕೊಳಕ್ಕೆ ಯಾವ ಅಡ್ಡಿ ಆಗ್ಯಾವ ಅವನ್ನೆಲ್ಲ ಸರ್ಸ. ಇವನು ಸರ್ಸಗಾರ ಬಹಳ ಜನ ಹೇಳ್ತಿದ್ರು. ಏನ್ ಹೇಳಿದ್ರು ಬೇಕಾದ ಹೇಳಿದ್ರು. ಅಪ್ಪ ಅವ್ರ ಫೋಟೋ ಇದು ಅಪ್ಪ ಅವ್ರನ್ನ ಅವ್ರ ಅಪ್ಪ ಅವ್ರ ಮುಡಿ ಫೋಟೋದಾಗ ಎಷ್ಟು ಅನುಭವ ತಂದು ಕೊಟ್ಟದೆ. ಅದು ನಾನಲ್ಲ. ಈ ದೇಹ ನಾನಂತ ತಿಳ್ಕೊಂಡ ದೇಹವನ್ನ ಆ ಫೋಟೋ ಪೂಜೆ ಮಾಡೋ ನನ್ನ ಭಕ್ತರಲ್ಲ ಅಂತ ಎಲ್ಲ ಅನುಭವಗಳೇ ಹೇಳ. ನಾಮರೂಪ ನಾನಲ್ಲ, ನಾಮರೂಪಗಳಿಂದ ರಹಿತವಾದದ್ದು ನಮ್ಗೆ. ಅವೆಲ್ಲ ತೋರಿಡಕ್ಕವ. ತೋರಿಡುವುದು ನೀವು ಸ್ವರೂಪ. ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದು ನಿಮ್ಮ ಸ್ವರೂಪ. ಯಾವಾಗಲೂ ಇದ್ದದ್ದು ಅದ ಕಡೆ ಲಕ್ಕೊಡುದು. ಈ ರೂಪದಾಗ ತೋರಿ ಅಡಿಗೋದು. ಅದು ಆತ್ಮಾನಂದ ಸ್ವರೂಪ ಅಲ್ಲ. ಯಾವಾಗಲೂ ಇದ್ದದ್ದು ಏನೈತೆ ಅದಕ್ಕಿಲ್ಲ, ಅದನ್ನು ಮಾಡ್ತೇವೆ. ಬರೀ ನಾವು ರೂಪಗಳೆಲ್ಲ ನೋಡ್ಕೊಂತ ಕೂತ್ರೆ ಅದನ್ನ ಭಕ್ತಿ ಸಾಕು ಹೋಗ್ತಾವ. ಎಷ್ಟು ಭಿಕ್ಷೆ ಹೇಳ್ಯಾರ ಅಪ್ಪ ಬಿಡದು. ನಾಮ ರೂಪಗಳನ್ನು ಮಾಯಾಂಶಗಳನ್ನು ತೀರ್ಸಿ ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ಮಾಡಿ ಅದ ನಿನ್ನ ನಿಜ ಧಾಮ ಅಂತ ಎಷ್ಟು ಅನುಭವ ಬರುವಂತ ಎಚ್ಚರಿಕೆ ಕೊಟ್ಟ. ಅವಾಗ ಉತ್ತಮಾಧಿಕಾರಿಗಳಿಂದ ನಮಗೆ ಮತ್ತು ನಮ್ಗೆ ಜಡಭಾವ ನನ್ನಲ್ಲಿ ನನಗೆ ತೆಗೆದು ಹಾಕಾಗೋದು ನಾಮರೂಪಗಳನ್ನ ಅಲ್ಲಿ ತೆಗೆದು ಹಾಕಾಗೋದು. ನಮ್ಮಲ್ಲಿ ನಾಮರೂಪಗಳನ್ನು ತೆಗೆದು ಹಾಕಿದಾಗ ಅಲ್ಲಿ ನಾಮರೂಪ ತೆಗೆದು ಹಾಕಿ ನೋಡ್ಕೊಂಡಾಗ ಇದು ನಾನಲ್ಲ, ಅದು ನಾನಲ್ಲ. ನಾಮರೂಪಗಳಿಂದ ಮಾಯಾದ ತೋರಿಕೆ ತೆಗೆದು ಹಾಕಿ ಕಲ್ಪಿತವು ನಾಮರೂಪಗಳು. ಅದು ಇದು ಅದು ಆನಂದ ಅದನ್ನು ಕಲ್ಪಿಸಲಿಕ್ಕೆ ಅದಕ್ಕೆ ಯಾವುದು ನಾಮ ರೂಪಗಳಿಲ್ಲ. ಆನಂದ ನಿಜವಾದ ಸ್ಥಿತಿಯ ನೆನಪುರ್ಬೇಕಂದ್ರೆ ನಾಮರೂಪಗಳಿಗೆ ನೆನಪನ್ನು ಕೈದು ಅಂದಾಗ ನಮಗೆ ನಿಜ ಆನಂದದ ಅನುಭವ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಬೇಕಾದಷ್ಟು ಜನ್ಮ ಈ ನಾಮರೂಪ ಹೇಳ್ಕೊಂಡು ಎಲ್ಲ ಗೂಡಿಸ್ಕೊಂಡು ನೀನು ಏಕಾದಂಗೆ ಕೇಳೋದು ಅದನ್ನ ಮಾಡೋದು ಎಲ್ಲ ಗೂಡಿಸ್. ನಾನೇನೋ ಹೌದನ್ನು ಸಾಧು ಸನ್ಯಾಸಿಗಳಿಗೆ ಆಗುವಂತ ನಾಮರೂಪಗಳ ಅಭಿಮಾನಗಳು ಅದನ್ನು ಬಿಟ್ಟಾಗನೇ ಕೆಲಸಕ್ಕೆ ಏನ್ ಹಿಡ್ಕೊಂಡು ಬಿಟ್ಟಿವಲ್ಲ ನಾಮರೂಪ ಗೈದಿಗೆ ಗೊಂಬಿ ಇವನ್ನೆಲ್ಲ ಕಿತ್ತು ಒಯ್ದು ನಿನಗೆ ರೂಪ ಬರುವುದು ಅಂತ ಫಸ್ಟ್ ಮೇಲೆ ಹೇಳ್ಕೊತಾ ಬಂದರು. ಬರೀ ಅವನ್ನ ಮಾಡ್ಕೊತ ಕೂತ್ರೆ ಏನು ಮಾಡುತ್ತೆ? ಅದು ಅಧ್ಯಾತ್ಮಿಗಳ ಕೆಲಸ ಅಲ್ಲ. ತಪ್ಪ ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆ ಮಾಡ್ಕೋಬೇಕಂದ್ರೆ ಮಹಾತ್ಮರು ಹೇಳಿದ ಪ್ರಕಾರ ನಾವು ಅವನ್ನೆಲ್ಲ ತೆಗೆದು ಹಾಕಬೇಕು. ತೆಗೆದು ಹಾಕಿ ಅರು ಇರು ಆನಂದದ ಅಭ್ಯಾಸ ಮಾಡೋದು. ಈ ಎಲ್ಲ ಜನರ ಕಿಡ್ಕೊಂಡು ಮಹಾತ್ಮರು ಹೇಳಿದ ದಾರಿಯಲ್ಲಿ ಅದೇನ್ ಹೇಳ ಇವಿನ ಅನುಸಂಧಾನ ಮಾಡುವಂತ ಹೇಳಿರ್ಬೇಕು, ನಾಮರೂಪಗಳ ಅನುಸಂಧಾನ ಮಾಡುವಂತ ಅಲ್ಲಿ ಹೇಳಿಲ್ಲ. ಅವರು ಜಗತ್ತಿನ ಯಾವ ಮಹಾತ್ಮನೂ ಹೇಳಿಲ್ಲ. ಅದನ್ನು ಮಾಡೋದು ಕಠಿಣ ಐತಿ. ಅದನ್ನ ಮಾಡೋದು ಕಠಿಣ ಇದ್ದಕ್ಕೆ ಇದನ್ನ ಮಾಡ್ಕೊಂತ ಇದು ಹೆಸರಿನ ಮ್ಯಾಗಿ ನಾಮರೂಪ ಇದ ಒಂದು ಭಕ್ತಿ ಅಂತ ತಿಳ್ಕೊಂಡ್ಬಿಟ್ಟೆ ನೋಡಿ. ಇವಿನ ಅನುಸಂಧಾನ ಮಾಡೋದನ್ನ ಭಕ್ತಿ. ನಾಮರೂಪಗಳ ಅನುಸಂಧಾನ ಮಾಡೋದು ಭಕ್ತಿ ಅಲ್ಲ. ನಾಮರೂಪಗಳ ಅನುಸಂಧಾನ ಮಾಡಿ ನಾವು ಎಂದೂ ಮುಕ್ತಿ ಆಗುವುದಿಲ್ಲ. ಬೇಕಾದ್ರೆ ತಿಳ್ಕೋ ಸಾಕಾಗತ್ತ ಸರ್ಪವಾಲಿ ಅಂತ ಹೋಗ್ಕೊಂಡ್ಲಕ್ಕೋ ಇದ್ದಂಗೆ ಹೇಳ್ಬೇಕೈತಿ. ಸುಳ್ಳು ಹೇಳುವುದಲ್ಲ. ನಾವು ಸುಳ್ಳು ಇದ್ದಿದ್ದು ಏನಿದೆ ಅದ ಅಂತ ನೀನು ತಿಳ್ಕೊಳ್ಳಿ. ನೀವ್ ಏನದಿರಿ ಅದ ನೀವು ಅಂತ ತಿಳ್ಕೊಳ್ಳೋದು ಉಪದೇಶ. ನೀವೆಲ್ಲರೂ ಏನಿದಿರಿ ಪರಬ್ರಹ್ಮ ಸ್ವರೂಪನೇ. ಅದ್ರ ಬಿಟ್ಟು ಏನಾರ ನಾವು ಅಂತ ತಿಳ್ಕೊಂಡ್ರೆ ಅದು ಉಪದೇಶ ಅಲ್ಲ. ಅದಕ್ಕೆ ನಮ್ಮ ಮಾರ್ಗದರ್ಶನ ಅದನ್ನು ಮಾಡಿರಲಿಲ್ಲ. ಎಲ್ಲ ಜೀವಿಗಳು ಕಲ್ಯಾಣ ಎಲ್ಲರೂ ಕಲ್ಯಾಣ ಸ್ವರೂಪನ ಅದಿರಿ. ಅನ್ಯವಾಗಿ ನೋಡಕ್ ಹೋಗ್ಬೇಕು. ಅನ್ಯವಾಗಿ ಬೇಕಾದ್ರೆ ಸಿಗೋದು ನೀವು ಬೇಕಾದಂತಹ ಸುಖ ಶಾಂತಿ ನಿನ್ನೊಳಗೆ ನೀನ ಅದರಲ್ಲಿ
ಯಾವ ಗಣ್ಯವಾಗಿ ಬೇಕಾಗೈತಿ ಅದ ನೀ ನದಿ ತತ್ವಂಸಿ ಅದನ್ನ ಅನುಭವಗಳು ಹೇಳಿದ ಮಾತಾಡು. ತತ್ವಂಸಿ ಅಯಮಾತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನಂ ಆನಂದ ಬ್ರಹ್ಮ. ಅವರು ಸಹಿತ ಆನಂದದ ಸ್ಥಿತಿ. ಪ್ರಜ್ಞಾನಂ ಆನಂದ ಬ್ರಹ್ಮ, ಅಜ್ಞಾನಂ ಆನಂದ ಬ್ರಹ್ಮ ಅಂದ್ರೆ ಅವರು ಸಹಿತ ಆನಂದದ ನೆನಪಿನ ಮರಿಯ ಮೂಲಕ ಎಲ್ಲರೂ ಸೇರಿ ದಿನನಿತ್ಯ ಸ್ವಾಭಾವಿಕ ಮರಿಯ ಮೂಲಕ ಅದು ಅಜ್ಞಾನ ಆನಂದ, ಇದು ಪ್ರಜ್ಞಾನ ಆನಂದ. ಪ್ರಜ್ಞಾನಂ ಆನಂದ ಬ್ರಹ್ಮ. ಅವರು ಸಹಿತ ಆನಂದದ ಸ್ಥಿತಿಯನ್ನು ಹೊಂದುವುದು, ಅದನ್ನು ಪಡಿಬೇಕಾಗಿದೆ. ಅದಕ್ಕೆ ಸಾಧನೆ ಬೇಕು, ನಿರಂತರ ಅಭ್ಯಾಸ ಬೇಕು. ಅಭ್ಯಾಸ ನಿರಂತರ ಜನ್ಮ ಹೋಗುವವರೆಗೂ ಅದು ನಡೀಬೇಕು. ಅದು ಎಲ್ಲಿ ಸಿಗುತ್ತೆ? ಗುರು ಸನ್ನಿಧಾನಗಳು ಸಿಗುತ್ತೆ. ಇಂಥ ಗುರುವಿನ ಸಂಪರ್ಕದಾಗ ಇಂಥ ವಿಚಾರಗಳಿಗೆ ಬಾಕಿ ಗುರುಗಳಲ್ಲಿ ಸಿಗುವುದಿಲ್ಲ. ಅದು ಜಗತ್ತಿನ ತುಂಬಾ ಅಡ್ಡಾಡಿದ್ರೆ ನೀವು ಇಂಥ ವಿಚಾರ ನಿಮ್ಗೆ ಎಲ್ಲಾರು ನೇರವಾಗಿ ಸಿಗ್ತದೆ. ಎಲ್ಲಿ ಸಿಗುವುದು? ಜನ್ಮ ಜನ್ಮಾಂತರಕ್ಕೂ ದೊರಕಲರಿಯದ ರಹಸ್ಯವಿದು ಸ್ಪಷ್ಟ ಹೇಳ್ತಾರೆ. ಎಷ್ಟು ಜನ್ಮ ತಿರುಗಿದ್ರು ಇಂಥ ಅನುಭವ ಸಿಗುತ್ತೆ. ಅದನ್ನು ನಾವು ಜತನ ಮಾಡ್ಕೋಬೇಕಾಗುತ್ತೆ. ಅವ್ರು ಹೇಳಿದಂತಹ ವಿಚಾರಗಳನ್ನ ಅದು ಮಕ್ಕಳು ದೊಡ್ಡ ಆಸ್ತಿ. ಅದಂತ ಆಸ್ತಿ ನಾವು ಕಾಪಾಡ್ಕೊಂಡು ಹೋದ್ರೆ ಅವನಂತ ದೈವಾನನೇ ಅವನು, ಪುಣ್ಯವಾನನೇ ಅವನು. ಅದ ಪುಣ್ಯವಂತರಿಗೆ ಅದನ್ನು ಕರ್ಕೊಂಡು ಹೋಗಕ್ಕೆ ಸಾಧ್ಯತೆ ಇಲ್ಲ. ನಾವು ಪಾಪಿಗಳಿಲ್ಲ ಈ ಜ್ಞಾನ ಸಂಪತ್ತು ಅದನ್ನು ನಾವು ರಕ್ಷಣೆ ಮಾಡ್ಕೊಳ್ತೇವೆ. ವಿವೇಕದಿಂದ ಸತ್ಸಂಗದಿಂದ ತೊಡಗೋದ್ರಿಂದ ಅದನ್ನ ರಕ್ಷಣೆ ಮಾಡ್ಕೊಳ್ಳೋ. ಮತ್ತು ಬೇರೆ ಎದುರ ಸಂಗ್ರಹ ತೊಡಗಿನಂದ್ರೆ ನನಗೆ ಕಳ್ಕೋತೀನಿ. ನಾನು ಸಂಪತ್ತನ್ನು ಕಳ್ಕೊಳಕ ನೀನು ಏನು ಜಡ ಬುದ್ಧಿ ಜಡ ಸಂಗ್ರಹ ಮಾಡೋದು ಅದ್ರಾಗ ಕಳ್ಕೊಳಕ್ ಹೋಗ್ತೀನಿ. ಅದು ಅಲ್ಲೆಲ್ಲ ನೆನಸೋದ ಬರೋದಿಲ್ಲ ನಿನಗೆ. ಅಲ್ಲಿ ಹೋದಂದ್ರೆ ಅದು ಮೊದಲು ಜಡಭಾವ ಗಟ್ಟಿ ಅದಕ್ಕೆ ನೆಲ ಮೇಲ ಮೇಲೆ ಗುರು ಸನ್ನಿಧಾನ ಮಾಡಿದ್ರೆ ಎಷ್ಟು ದಿನ ಸಾಕಷ್ಟು ಮಾಡಿವಿ. ಜನ್ಮ ಅಂತ ಮಾಡಿ ಜಡ ಬುದ್ಧಿ ಜಡ ಸಂಗ್ರಹ ಸಾಕು ಬಾಯಿ ಒಂದು ಜನ್ಮ. ಗುರುವಿನ ಸನ್ನಿಧಾನ ಅಂತ ಮಹಾತ್ಮರ ಗುರುಗಳು ಎಲ್ಲಿ ಇರ್ತಾರೆ ಅವರು ಸ್ವಲ್ಪ ವಾತಾವರಣಗಳು ಇಡೀ ತಿಳಿದೇ ಇರಲಿ. ಅಲ್ಲೇ ನಾವು ತಿಳಿದು ಮಾಡ್ಬೋದು. ಅಲ್ಲೇ ಪ್ರಾಣವಾಯು ಹೋಗಲಿ. ಆ ಕಡೆ ಹೊರಗು ಹಾಕಂದ್ರೆ ಮನುಷ್ಯ ಆ ಕಡೆ ಹೇಳಿದ್ದಿಲ್ಲ, ದಾರಿ ಹಿಡಿದಿತ್ತು. ಯಾಕಂತ ಅಜ್ಞಾನ ಒಂದು ದಾರಿ ಹಿಡಿದಿತ್ತು. ಪರಿಣಾಮ ಆಗೈತಿ. ಕ್ರಮೇಣ ತಿಳ್ಕೊಂತ ಅದಕ್ಕೆ ನೆಲ ಅಂತ ಸತ್ಸಂಗ ಅದಕ್ಕಿಂತ ಶ್ರೇಷ್ಠವಾದಂತಹ ಸಾಧನ ಮತ್ತೆ ಗುರು ಸನ್ನಿಧಾನ ಅದ ಸತ್ಸಂಗ. ಸಂಪರ್ಕ ಮೇಲೆ ಮೇಲೆ ಪ್ರಭಾವ ಆಕೈತಿ. ಮಹಾತ್ಮರ ದೃಷ್ಟಿ ಬೀಳ್ತಿರ್ತೈತಿ. ಅದು ಕಲ್ಯಾಣಕ್ಕೆ ಎಷ್ಟೋ ಸಮಾಧಾನ ಆಗೈತಿ. ಬೇಕಾದಂತ ನಾವು ತಾಪತ್ರಯದಿಂದ ಬಳಲಿ ಬಂದು ಅಂತ ಮಹಾತ್ಮರ ದರ್ಶನ ನಮ್ಗೆ ಇರ್ತದೆ. ಎಷ್ಟೋ ಇದ್ರಾಗೂ ಔಷಧ ಸಿಗುವುದಿಲ್ಲ. ಇಂಥ ಔಷಧ ಹೋದಿಲ್ಲ. ಮನಸ್ಸಿಗೆ ಸಮಾಧಾನ ಮತ್ತಿಗೆ ಮಂಗಲ ಬೀರುವಂತ ವಾತಾವರಣ ಏನು ಸಿಗುತ್ತೆ ಅಂತ ಸ್ಥಿತಿಯನ್ನು ಪಡೆದಂತ ಮಹಾತ್ಮರ ಸಂಘ. ಅದಕ್ಕೆ ಅಂಥವ್ರ ಸಂಘ ನಾವು ಮಾಡಿ ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಂಡು ಮಾತಾಡಿಕೊಟ್ಟು ಎಲ್ಲ ಸದ್ವತ್ತ ಮಂಡಳಿಗಳ ಹಂತವನ್ನು ಸೋಲಿಸಿ ನನ್ನ ಮಾತು